ಕಮ್ ಬ್ಯಾಕ್ ಮೈ ಚಾನಲ್. ನಾನು ಫೋನ್ ಸರಿ ಇರ್ಲಾರ್ಕ ನಾನು ಲಾಗ್ ಮಾಡಿಲ್ರಿ. ಅದಕ್ಕೋಸ್ಕರ ಇವತ್ತು ಅಮಾವಾಸ್ಯೆ ಐತಿ. ನಾವು ಈ ಸಿದ್ದಾಪುರ ಮಠಕ್ಕೆ ಹೋಗೋಣ್ರಿ. ಅದಕ್ಕೆ ನಾನು ಸಾರಿ ಫ್ರೆಂಡ್ಸ್, ನಾನು ಸ್ವಲ್ಪ ಫೋನ್ ಸರಿ ಇರ್ಲಾರ್ಕ ಇದು ಮಾಡಿದ್ದೆ. ವ್ಲಾಗ ಮಾಡೋಕ್ಕಾಗಿಲ್ಲ, ಬರೀ ಸಾಂಗ್ ಅಷ್ಟೇ ಕಳಿಸ್ತೇನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಿಮಗೆ ದೇವರೆಲ್ಲ ತೋರಿಸ್ತೀವಿ ರೀ. ದೇವ್ರು ತೋರಿಸಿದ್ದೆ ಸಿದ್ದಾಪುರ ಮಠಕ್ಕೆ ಪ್ರಸಾದದು ಮಾಡ್ಯಾರ. ಅಲ್ಲೆಲ್ಲ ಊಟ ಮಾಡ್ಕೊಂಡು ಎಲ್ಲ ಗುಡಿ, ಮೇಲಾರದ ಗುಡಿ, ಆಮೇಲೆ ಸಿದ್ದಾಪುರ ಗುಡಿ ಎಲ್ಲ ನೋಡ್ಕೊಂಡು ಬರೋದು. ಸಾಯಿಬಾಬಾ ನೋಡ್ರಿ ಪೂಜೆ ಮಾಡೇವಿ. ನಾವು ಹೋಗಿ ಬರೋಣ್ರಿ. ಈಗ ಸಾಯಿಬಾಬಾ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬಿಟ್ಕೊತೀನಿ. ನಂದು ಏನಾದ್ರು ತಪ್ಪಾದರೆ ಕ್ಷಮಿಸ್ರಿ. ಯಾಕಂದರೆ ನಾನು ವ್ಲಾಗ ಹಾಕಿಲ್ಲ, ಬರೀ ಕುಕ್ಕಿಂಗ್ ಅಂತ ಅಂದ್ಕೊಂಡು ಬರೀ ಹಾಡಾಗಿ ಕಳಿಸಿ ಮತ್ತು ಬೇಜಾರು ಮಾಡ್ಕೊಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೊಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಓಕೆ ಬಾಯ್. ನೋಡ್ರಿಪ್ಪ, ನಾವು ದೇವಸ್ಥಾನಕ್ಕೆ ಬಂದೀವಿ. ದರ್ಶನ ಮಾಡಿ ಸಿದ್ದಾಪುರ ಮಠ. ಇಲ್ಲಿ ಫೋನ್ ಅಲಾವಿಲ್ಲ ಅಂದ್ರೆ ಫೋನ್ ಅವ್ರು ನೋಡ್ಲಂಗೆ ಮಾಡಕತ್ತೆ ನೋಡ್ರಿ. ಎಲ್ಲ ದರ್ಶನ ಮಾಡ್ಕೊರಿ ಚಂದಿಗೆ. ಭಾಳ ಶಾಂತಿ ಮಂದಿ ಭಾಳ ಶಾಂತಿ ಕಟ್ಟಿ ಭಾಳ ಜನ ಇದ್ರ ಮುಂದೆ ಬಸವಣ್ಣ ಒಳಗೆ ಮಂಗಾರ್ತಿ ತಗೊಳ್ರಿ. ಹೊರಗಿಂದ ಇದು ಹಾಕಿರ್ತಾರೆ, ಕಟ್ಟಿ ಹಾಕಿರ್ತಾರೆ. ಹೊರಗಿಂದ ಅಷ್ಟೇ ಒಳಗೆ ಮಂಗಾರ್ತಿ ತಗೊಂಡು ಒಳ್ಳೆಯದಾಗಲಿ. ಅಲ್ಲೆಲ್ಲ ಕ್ಯಾಮ್ರಾ ಇದ್ದಿಲ್ಲ, CC ಕ್ಯಾಮ್ರಾ ಅದಾವ್ರಿ. ಹಂಗೆ ಕಡೆ ಕಡೆ ನೋಡಿದ್ದೀವಿ. ಸಿದ್ದಪ್ಪಜ್ಜಿ ಅಂಕಲ್ ಸಿದ್ದಪ್ಪಜ್ಜಿ ಬೇರೆ ರೀ. ಇಲ್ಲಿ ನಮ್ಮ ಮಗಳು ಸಿದ್ದಪ್ಪಜ್ಜಿ ಭಾಳ ಸತ್ಯ ಪ್ರಸಾದ ಇಟ್ಟಿರ್ತಾರ. ಕೆಳಗೆ ಗರ್ಭಗುಡ ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡ್ಯಾರ. ಸಣ್ಣದು ಅಗದಿ ಒಬ್ಬರ ಹೋಗ್ಬೋದ್ರಿ. ಅದು ಹಿಂಗೆ ಒಬ್ರು ಹೋಗಿ ಇಷ್ಟಪಟ್ಟು ಒಳ್ಳೆ ಹೋಗಿ ಇದೆಲ್ಲ ಕಲ್ಲು ಹಾಕ್ಯಾರ. ಸಣ್ಣದು ಒಬ್ಬರೇ ರೀ, ಇಬ್ಬರು ಅಡ್ಡಾಡಕ್ಕೆ ಬರಂಗಿಲ್ಲ. ಸಣ್ಣದು ನಮಸ್ಕಾರ ಮಾಡಿ ಗರ್ಭಗುಡಿ ರೀ. ಕೆಳಗೆ ಎಲ್ಲಿ ಮನೆ ಐತಂತ ಅಲ್ಕೊಂಡು ಕುಂತೂರಿ ದೇವಸ್ಥಾನದಾಗ ಶಾಂತಿ. ಅನ್ನ ಪ್ರಸಾದ ಇತ್ತು, ಅನ್ನ ಪ್ರಸಾದ ಊಟ ಮಾಡ್ಕೊಂಡು ನಾನು ನಮ್ಮ ತಂಗಿ ಕುಂತೂರಲ್ಲಿ ದೇವಸ್ಥಾನದಾಗ ಕುಂತೂರಿ ಶಿರಾ ಮಾಡಿದ್ರು, ಬದ್ನಿಕಾಯಿ ಪಲ್ಯ ಮಾಡಿದ್ರು, ಸಾರು ಮಾಡಿದ್ರು. ನಾನು ಊಟ ಮಾಡಿದ್ದು. ಭಾಳ ಜನ ಐತ್ರಿ, ಸಿಕ್ಕಾಪಟ್ಟೆ ಜನ. ಏನು ಜನ ನಿನ್ನೆ ಅದ್ರಾಗ ಸೂಟಿ ಅಲ್ರಿ, ಅಮಾವಾಸ್ಯೆ ದಿನ. ನಾನು ನಮ್ಮ ತಮ್ಮನೇ ಐತಿ ಎಲ್ಲರೂ ಬರ್ತಿದ್ರು. ಅಲ್ಲೇ ಸಿದ್ದಾಪುರ ಕೆರೆ ಐತ್ರಿ, ಅಲ್ಲಿ ಹುಡುಗರು ಆಡಕತ್ರು. ಬಿಡ್ಲೇ ಇಲ್ಲ, ಕಾಡೋದು ಹೋಗುನು ಅಂತ ಅಲ್ಲೇ ತುದಿಗೇರಿ ಆಡ್ತಿದ್ವಿ. ಅವಾಗ ಚೆಂದ ಆಡಿದ್ವು ರೀ. ಹುಡುಗರು 2 ಹುಡುಗರು ಬಂದಿದ್ವು. ಮುಂದೆ ಹೋಗ್ಬೇಡ್ರಿ, ಮುಂದೆ ಹೋಗ್ಬೇಡ್ರಿ ಅನ್ನತ್ತಿಲ್ಲ ನನ್ನ ಮಗಳು. ಭಾಳ ಚೂಟ್ ಅದಾಳ್ರಿ. ಎರಡು ಹಂಗದವ್ರಿ ಹುಡುಗರು. ಅಲ್ಲೇ ಮೇಲಾರಜಿ ಗುಡಿ ಐತ್ರಿ. ಮೇಲಾರಜಿ ಗುಡಿಗೆ ಹೋಗ್ತೇವೆ. ಈಗ ಇವೆಲ್ಲ ಹುಡುಗರು ಆಡಕ್ಕಂತು. ನಾನು ಬರ್ತೇನೆ ಅಂತಂದು ನೀರಾಗ ಆಡೋದು ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೊಂಟಿವಿ. ಈಗ ಮೇಲಾರಜಿ ಗುಡಿಗೆ ರೀ ಹೋಗಿ ಮಾಡ್ಕೊಂಡು ಅವ್ರ ಮುಂದೆ ನಡಿವಾನ ಬರ್ತೇನೆ ಅಂದೆ. ಹುಡುಗರೆಲ್ಲ ಬಂದರು ನೀರು ಬಿಟ್ಟು. ನನ್ನ ತಮ್ಮನ ಹೆತ್ರಿಕಿ ಕೂದಲ ಭಾಳ ಇದ್ದವು ರೀ. ಮೊದಲೇ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ರಿ, ಮೇಂಟೈನ್ ಮಾಡೋಕೆ ಆಗ್ಬೇಕಲ್ರಿ. ಸಿಕ್ಕಾಪಟ್ಟಿ ಕೂದಲ ಇದ್ದವು ರೀ ಮೊದಲು. ಇವೊಂದು ಸ್ವಲ್ಪ ಇದು ಮಾಡ್ಕೊಂಡ್ರಿ. ಇನ್ನೂ ಉದ್ದ ಇದ್ದವು ರೀ, ಮನ್ಕಲ್ ದಾಟಿದ್ವು. ಮತ್ತು ಭಾಳ ಜನ ಐತ್ರಿ. ಸ್ವಲ್ಪ ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ದರ್ಶನ ಮಾಡಿದ್ರಿ. ನಾನು ನಮ್ಮ ತಂಗಿ ಬಂದ್ವಿ ದರ್ಶನಕ್ಕೆ. ಮೇಲಾರಜೆ ನಮ್ಮ ಬಂದೇವ್ರಲ್ರಿ, ಹೀಗಾಗಿ ಬಂದ್ವಿ. ಭಾಳ ಚಂದ ಮಾಡ್ಯಾರ. ಅವಾಗ ಬರೀ ಶಿಬಿರ ಅಷ್ಟೇ ಇತ್ತು. ಶಿಬಿರ ಆಮೇಲೆ ತೋರಿಸ್ತೇನೆ ನಿಮಗೆ. ಹೋಗೋಣಂತ ಇಲ್ಲಿ ದರ್ಶನ ಮಾಡ್ಕೋರಿ ಮೊದಲು. ಮೇಲಾರಜೆ ಗುಡಿ
ಏನನ್ರಿ ದೇವಸ್ಥಾನಕ್ಕೆ ಬಂದ್ರೆ ಸುಖನ ನೆಮ್ಮದಿನೇ ಬೇರೆ, ಶಾಂತಿನೇ ಬೇರೆ, ಎಲ್ಲಿ ಸಿಗಂಗಿಲ್ಲ ಇಂತಹ ಒಂದು ಯಾರು. ಅದಕ್ಕೆ ದೇವಸ್ಥಾನದಾಗ ಒಂದು ತಾಯಿ ಸ್ವರೂಪವಾಗಿ ತಂದೆ ತಾಯಿಯಾಗಿ ದೇವ್ರು ನೆಲೆಸಿರ್ತಾರಂತ ಸುಳ್ಳು ಹೇಳೋದು. ಭಾಳ ಚಂದ ಮಾಡೋ ಪೂಜೆ ಅದು. ಇದಕ್ಕೆ ನಾನು ಈ ಕಡೆ ಬಂದಿರಿ, ನಮಸ್ಕಾರ ಮಾಡಿ ಹೋಗಿ ನಿಂತಿದ್ರಿ. ಸೀರೆ ಉಬ್ಬಿ ಬಿಟ್ಟೈತಿ ಅದು ಸ್ವಲ್ಪ ಮೊದಲು ದಪ್ಪ ಅನಿಸ್ತಿದ್ರೆ ಮತ್ತು ಸೀರೆ ಉಬ್ಬಿ ಬಿಟ್ಟೈತಿ. ಹುಡುಗರು ಕಾಡಾಕತ್ತೀವಿ ನೋಡ್ರಿ, ಒಳಗೆ ಹೋಗಿ ಬಾಳೆಹಣ್ಣು ತಿನ್ನೋದು, ಅದು ಮಾಲೆ ತರೋದು ಮಾಡಾಕತ್ತೀವಿ ಹುಡುಗರು ಗರ್ಭಗುಡಿಯಾಗ. ಅವ್ರು ಪರಿಚಯ ಅದಾರಲ್ರಿ, ಹಿಂಗಾಗಿ ನಮಗೇನು ಅಡ್ಲಿಲ್ಲ, ಅವ್ರಿಗೇನು ಅಡ್ಲಿಲ್ಲ. ಹುಡುಗರು ನಮ್ಮ ಹುಡುಗರು ಭಾಳ ಓಡಾಡತ್ತವ್ರು. ನಮ್ಮ ತಮ್ಮನ ಮಕ್ಕಳು 2, ಒಂದು ಗಂಡು ಒಂದು ಹೆಣ್ಣು ಐತ್ರಿ. 2 ಮೇಲೆ ಬಿಟ್ಟು ಮಾಡಾಕತ್ರಿ. ಮತ್ತು ಇಲ್ಲೆಲ್ಲ ಪ್ರಸಾದ ನೀರು ಕುಡಿಯತ್ರಿ. ಇದಕ್ಕೆ ಹೋದ್ರಾತಂತಂದು ಶಿಬಿರಕ್ಕೆ ಸಮಾಧಿ ಇಲ್ಲಿಗೆ ಹೋದ್ರಾತ್ ಮನೆಗೆ ಅಂತಂದು ಬಂದೀವಿ ನಾವು. ಶಿಬಿರ ನೋಡ್ರಿ, ಈ ಶಿಬಿರ ಮ್ಯಾಲೆ ಐತ್ರಿ. ಏನಂತಂದ್ರೆ ಇಲ್ಲೇ ನೋಡ್ರಿ, ನಾವು ಮನೆ ಮ್ಯಾಗೆಲ್ಲ ಕಾಣಿಕೆ ಹಾಕೈತಂತ್ರಿ. ಇಲ್ಲೇ ನಾವು ಇಲ್ಲೇ ಬರೋದು ಇಲ್ಲ ಮನೆ ಮ್ಯಾಗೆ. ನಾವು ದರ್ಶನ ಇರ್ತದಲ್ಲ ವಿದ್ಯಾನಗರದಾಗ ಹೋಗ್ಬಿಡ್ತೀವಿ. ಇಲ್ಲೆಲ್ಲ ಕಾಣಿಕೆ ಇರ್ತೈತೆ ರೀ. ಅಲ್ಲೇ ಪುರಾಣ ಓದ್ತಾರೆ ವಿದ್ಯಾನಗರದಾಗ. ಹಿಂಗಾಗಿ 1 ತಿಂಗಳು ಅಲ್ಲೇ ನೋಡ್ರಿ, ಶಿವಗುರಿ ಮಠನೂ ಹಿಂಗಾಗ್ಬಿಡ್ತದೆ, ದೀಪಾವಳಿ ಮಠನೂ ಹಿಂಗಾಗ್ಬಿಡ್ತದೆ. ಅಲ್ಲಿ ಪೂಜೆ ಎಲ್ಲರ ಮನ್ಯಾಗೂ. ನನಗೆ ಬಂದಿಲ್ಲ ಅಂದರೆ ಇವ್ರು ಬಂದಿಲ್ಲ. ಸೀತಾಪ್ಪಜ್ಜನ ನೋಡ್ರಿ ಅದು ಗುಡಿ. ಇದು ಕಾಳಿಕಾ ದೇವಿ ದೇವಸ್ಥಾನ ಐತ್ರಿ. ಅಲ್ಲೇ ಬರೋ ಮುಂದೆ ದಾರ್ಯಾಗನ ದರ್ಶನ ಮಾಡ್ಕೊಂಡು ಬಂದೀವಿ. ಜಲ್ದಿನ ಪೂಜೆ ಮಾಡ್ತೀವಿ. ಕಲ್ಲು ಹಾಕಿಲ್ಲ ಅಂತಂದು ಲೇಟ್ ಆತವ ಪೂಜೆ ಅನ್ನಕತ್ತಿದ್ರು ಅವ್ರು. ಅದಕ್ಕೆ ಏನಾಗ್ಬಿಟ್ರಿ, ಎಲ್ಲ ಮುಗಿದ ಮೇಲೆ ಚಲೋ ಆಟ ಮಾಡಿದ್ರು. ಏನೋ ಒಂದು ದೇವಿದು ಒಂದು ಬೆಳಗ್ಗೆ ಪೂಜೆ ಮಾಡಬೇಕು. ಮಾತ್ರ ಮಂಗಳಾರತಿ ಆಗಲಿ ಏನಾಗಲಿ ಮಧ್ಯಾಹ್ನ ಪೂಜೆ ಮಾಡೋದು ಭಾಳ ಶ್ರೇಷ್ಠವಾದ, ದೇವಿಗೆ ಇಷ್ಟ. ಒಂದು ನಿಂಬೆನ ಆರತಿ ಆಗಲಿ, ಒಂದು ಮಂಗಳಾರತಿ ಆಗಲಿ, ಒಂದು ಕೆಂಡದ ಪೂಜೆ ಆಗಲಿ, ಒಂದು ಹೋಮ ಹವನ ಆಗಲಿ, ಆಕೆಗೆ ಮಧ್ಯಾಹ್ನ ಅಂದ್ರೆ